ನಮಸ್ಕಾರ. ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಎರಡು 2024-25ನೇ ಸಾಲಿನ ವಲಯದ ಮಟ್ಟದ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮ ಮಾತೋಶ್ರೀ ಅಹಿಲ್ಯಾಬಾಯಿ ಹೋಳ್ಕರ್ ಪ್ರೌಢಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು. ದೀಪಾವಳಿ ಹಬ್ಬದ ನಿಮಿತ್ತ ಕಾರ್ತಿಕ ಏಕಾದಶಿ ನಿಮಿತ್ತ ದೀಪೋತ್ಸವ ಕಾರ್ಯಕ್ರಮವನ್ನು ಲೋಕ ಕಲ್ಯಾಣಕ್ಕಾಗಿ ಸುನಿಲ್ ಪಾಟ್ಕರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ಬೀದರ್ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಯೂತ್ ಕಾಂಗ್ರೆಸ್ ವತಿಯಿಂದ ಮೊಹಮ್ಮದ್ ಫಿರೋಜ್ ಖಾನ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಗುರುನಾನಕ್ ಶಾಲೆಗೆ 50ನೇ ವರ್ಷದ ಸಂಭ್ರಮ ಮ್ಯಾರಥಾನ್ ಲೋಗೋ ಬಿಡುಗಡೆಗೊಳಿಸಿದ ಡಾಕ್ಟರ್ ರೇಷ್ಮಾ ಕೌರ್. ವಚನಾಮೃತ ಕನ್ನಡ ಸಂಘ ಬೀದರ್ ವತಿಯಿಂದ ಅಷ್ಟಾವರಣ ಮತ್ತು ಪಂಚಾಕ್ಷರ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸುದ್ದಿಯ ವಿವರಗಳು. ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಬೀದರ್ ಉಪನಿರ್ದೇಶಕ ಕಾರ್ಯಾಲಯ, ಶಾಲಾ ಶಿಕ್ಷಣ ಇಲಾಖೆ ಬೀದರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಶಾಲಾ ಶಿಕ್ಷಣ ಇಲಾಖೆ ಬೀದರ್ ವತಿಯಿಂದ ಸಮೂಹ ಸಂಪನ್ಮೂಲ ಕೇಂದ್ರ ಕುಂಬರವಾಡ ಬೀದರ್ 2024-25ನೇ ಸಾಲಿನ ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು ನಗರದ ಚಿಟ್ಟ ರಸ್ತೆಯಲ್ಲಿರುವ ಮಾತೋಶ್ರೀ ಅಹಿಲ್ಯಾಬಾಯಿ ಹೋಳ್ಕರ್ ಪ್ರೌಢಶಾಲೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಮಹಾತ್ಮ ಬೊಮ್ಮಗೊಂಡೇಶ್ವರ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಹಾಗೂ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರಾದ ಅಮೃತರಾವ್ ಚಿಮ್ಕೋಡೆ ಅವರು ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಅಲ್ಲದೆ ಬೀದರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಟಿ.ಆರ್. ದೊಡ್ಡೆ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇದಕ್ಕೂ ಮುನ್ನ ಎಲ್ಲ ಅತಿಥಿಗಳಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಟಿ.ಆರ್. ದೊಡ್ಡಿ, ಮಹಾತ್ಮ ಬೊಮ್ಮಗೊಂಡೇಶ್ವರ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಹಾಗೂ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರಾದ ಅಮೃತರಾವ್ ಚಿಮ್ಕೋಡೆ, ಕ್ಷೇತ್ರ ಸಮನ್ವಯಾಧಿಕಾರಿಗಳು ಬಿಆರ್ಸಿಯ ಧನರಾಜ್ ಗುಡ್ಮೆ, ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ಯೋಜನೆಯ ಜಾಕೀರ್ ಹುಸೇನ್, ಮಹಾತ್ಮ ಬೊಮ್ಮಗೊಂಡೇಶ್ವರ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಗೋವರ್ಧನ್ ರಾಥೋಡ್, ಜಿಲ್ಲಾ ಅನುದಾನಿತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರು ವಿಜಯಕುಮಾರ್ ಪಾಟೀಲ್, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಪ್ರಶಾಂತ್ ರಾಗ, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ತಾಲೂಕಾ ಘಟಕ ಬೀದರ್ನ ಅಧ್ಯಕ್ಷರು ಶಂಕರ್ ಬಾಪೂರೆ, ಗ್ರಾಮ ಪಂಚಾಯತ್ ಅಮಲಾಪುರ್ ಸದಸ್ಯರು ಸಂಜುಕುಮಾರ್ ಪಾಟೀಲ್, ಇಂದಿರಾಬಾಯಿ ಗುರುತಪ್ಪ ಶೆಟ್ಕರ್ ಪ್ರೌಢಶಾಲೆಯ ಲಕ್ಷ್ಮಣ್ ಪೂಜಾರಿ, ಸುವರ್ಣ, ಸೈಯದ್ ಸಲಾಮುದ್ದೀನ್, ಸಿದ್ದಲಿಂಗಯ್ಯ ಸೇರಿದಂತೆ ವಿವಿಧ ಶಾಲಾ ಮಕ್ಕಳು, ಶಿಕ್ಷಕರು ಇತರರು ಇದ್ದರು. ಶೃಂಗಾರ ಕೃತಕ ಬಂಗಾರ ಚಣೆಗ ಬಾಳಲ್ಲಿ ಬಡಿ ಮಾಡಬೇಕೆ ನೀನಿಟ್ಟ ಕಾಯ ನಿನ ಕೈಲಿ ಮಾಯ ಆಗೋದು ಪ್ರದೀಪ್ತಾಯ ಗುರು ಜ್ಯೋತಿ ಮೋಸ್ತುತೆ. दीपज्योति जनार्दनः दीपो हरतु मे पापं दीपज्योति नमोस्तुते. शुभं करोतु कल्पदः द्वेषबुद्धि विनाशाय आत्मज्योति नमोस्तुते. आत्मज्योति प्रदीप्ता ಡಾಕ್ಟರ್ ಟಿ.ಆರ್. ದೊಡ್ಡೆ ಸರ್ ಅವರಿಗೆ ಮಹಾತ್ಮ ಬೊಮ್ಮಗೊಂಡೇಶ್ವರ ಶಿಕ್ಷಣ ಸಂಸ್ಥೆಯ ಒಂದು ನಮ್ಮ ಶಾಲೆಯ ಮುಖ್ಯ ಗುರುಗಳು ಅವರು ಶಿಕ್ಷಕರ್ತ ಮಹಾತ್ಮ ಬೊಮ್ಮಗೊಂಡೇಶ್ವರ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗುರುಸಿ ಮಾಲಾರ್ಪಣೆ ಮಾಡಬೇಕಾಗಿರುವಂತೆ ವಿಜಯಕುಮಾರ್ ಪಾಟೀಲ್ ಅಧ್ಯಕ್ಷರು ಜಿಲ್ಲಾ ಆಡಳಿತ ಪ್ರೌಢಶಾಲೆ ಶಿವರಾಜ್ ಸರ್ ಅವರು ಬಂದು ಶಾಲೆ ಹೊರಿಸಿ ಮಾಲಾರ್ಪಣೆ ಮಾಡಬೇಕಾಗಿರುವಂತೆ.
ವಿವಿಧ ಶಾಲೆಯ ಮುಖ್ಯ ಗುರುಗಳೇ ಮತ್ತು ಮುತ್ತು ಮಕ್ಕಳೇ, ಇನ್ನೋರ್ವ ಅತಿಥಿಯಾಗಿರ್ತಕ್ಕಂಥ ಅವರಿಗೆ ನಮ್ಮ ಶಾಲೆಯ ಅಧ್ಯಕ್ಷ ಶ್ರೀ ಸೈಯದ್ ಸಲಾವುದ್ದೀನ್ ಸರ್ ಅವರು ವೇದಿಕೆ ಮೇಲೆ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಮುಂದಿನ ಕಾರ್ಯಕ್ರಮ ಸ್ವಾಗತ ಭಾಷಣ ಹಾಗೂ ಪ್ರಾಸ್ತಾವಿಕ ನುಡಿ ನಮ್ಮ ಶಾಲೆಯ ಮಾತೋಶ್ರೀ ಅಹಿಲ್ಯಾಬಾಯಿ ಪ್ರೌಢಶಾಲೆ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ ಸೈಯದ್ ಸಲಾವುದ್ದೀನ್ ಸರ್ ಅವರು ಇದು ವೇದಿಕೆ ಮುಂಭಾಗದಲ್ಲಿ. ಅದೇ ರೀತಿಯಾಗಿ ನಮ್ಮ ಒಂದು ಶಾಲೆಯ ಕೇಂದ್ರ ಬಿಂದು ನಮ್ಮದು ಮಹಾತ್ಮ ಬಂಗಂಡೇಶ್ವರ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಗೋವರ್ಧನ್ ರಾಠೋಡ್ ಸರ್ ಅವರಿಗೂ ಸಹ ನಾನು ಕುಮಾರ್ ನೋಡಲ್ ಅಧಿಕಾರಿಗಳು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಕಾರ್ಯಾಲಯ ಬೀದರ್ ಅವರಿಗೂ ಸಹ ನಾವು ಈ ವೇದಿಕೆ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀಮತಿ ಸುವರ್ಣ ಮುಖ್ಯ ಗುರುಗಳು ಫ್ಲೋರಾ ಪ್ರೌಢಶಾಲೆ ಬೀದರ್ ಅವರಿಗೂ ಸಹ ಈ ಒಂದು ಪ್ರತಿಭಾ ಕಾರ್ಯಕ್ಕೆ ಒಳಗೊಂಡ ವೇದಿಕೆಯಿಂದ ಹಾರ್ದಿಕ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಸರ್ಕಾರದವರು ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಾ ಕಾಳಜಿ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ನಾನು ಎಲ್ಲ ನಿರ್ಣಾಯಕರಲ್ಲೂ ಮನವಿ ಮಾಡ್ತೀನಿ. ನಿಷ್ಪಕ್ಷಪಾತವಾಗಿ ನಿರ್ಣಯ ಮಾಡಬೇಕು. ಯಾವುದೇ ಮಗುವಿಗೆ ಹರಟಾಗಬಾರ್ದು. ಆಮೇಲೆ ಇಲ್ಲಿ ಗೆದ್ದಿದ್ದ ಮಕ್ಕಳು ತಾಲೂಕು ಮಟ್ಟಕ್ಕೆ ಹೋಗ್ತಾರೆ, ತಾಲೂಕು ಮಕ್ಕಳು ಜಿಲ್ಲಾ ಮಟ್ಟಕ್ಕೆ ಹೋಗ್ತಾರೆ, ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ. ಹಾಗಾಗಿ ನಿಜವಾದ ಪ್ರತಿಭೆಗಳನ್ನು ಗುರುತಿಸಿ ತಾವೆಲ್ಲರೂ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಿರತಕ್ಕಂಥ ಸದಾಶಯದೊಂದಿಗೆ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದಂತ ಘೋಷಣೆ ಮಾಡ್ತಾ ತಮ್ಮೆಲ್ಲರಿಗೂ ಶುಭವಾಗಲಂತೇಳಿ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗಾಗಲೇ ನಮ್ಮ ದೊಡ್ಡ ಸರ್ ಅವರು ಈ ಕಾರ್ಯಕ್ರಮದ ಬಗ್ಗೆ ತಮಗೆ ಹೇಳಿದ್ದಾರೆ. ಪ್ರತಿಭಾ ಕಾರಂಜಿ ಅಂತಕ್ಕಂಥದ್ದು ಒಂದು ಮಕ್ಕಳಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಹಾಕುವಂತಹ ಒಂದು ವೇದಿಕೆ ಇದು ಶಾಲಾ ಮಟ್ಟದಿಂದ ಹಿಡ್ಕೊಂಡು ಶಾಲಾ ಮಟ್ಟ, ಕ್ಲಸ್ಟರ್ ಮಟ್ಟ, ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದವರೆಗೆ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಇದೆ. ಭಾಳಷ್ಟು ಸಮಯ ಆಗಿದೆ, ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ. ಹೀಗಾಗಿ ತಾವೆಲ್ಲ ಈ ಪ್ರತಿಭಾ ಕಾರಂಜಿ ಇದೆ ಅಂತ ತಿಳ್ಕೊಂಡು ಸುಮಾರು 10 ದಿವಸ 15 ದಿವಸದಿಂದ ಏನಪ್ಪ ಅಂದ್ರೆ ತಮ್ಮ ಶಾಲಾ ಮಟ್ಟದಲ್ಲಿ ಭಾಳಷ್ಟು ಏನಪ್ಪ ಅಂದ್ರೆ ಪ್ರಾಕ್ಟೀಸ್ ಮಾಡಿ ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ಮಕ್ಕಳಲ್ಲಿ ಏನಂತಂದ್ರೆ ಏನು ಒಂದೊಂದು ವಿಭಿನ್ನವಾದಂಥ ಪ್ರತಿಭೆ ಇದೆ. ಇವತ್ತು ಜಗತ್ತಿನಲ್ಲಿ ಎಷ್ಟು ಮನುಷ್ಯರಿದ್ದಾರೆ, ಆ ಮನುಷ್ಯರು ಪ್ರತಿಯೊಬ್ಬರದ್ದು ಮುಖ, ಪ್ರತಿಯೊಬ್ಬರ ಕಣ್ಣು, ಪ್ರತಿಯೊಬ್ಬರದ್ದು ಏನಪ್ಪ ಅಂದ್ರೆ ಮೂಗು, ಅವ್ರ ಕೈ ಬೇರೆ ಬೇರೆನೇ ಇದೆ. ಹಾಗೆಯೇ ಅವರೆಲ್ಲರ ಬಲ್ಲಿನೂ ಕೂಡ ಒಂದೊಂದು ಪ್ರತಿಭೆ ದೇವರು ಏನಪ್ಪ ಅಂದರೆ ಕೊಟ್ಟಿದ್ದಾನೆ. ಆ ಪ್ರತಿಭೆಯನ್ನು ಹೊರಗೆ ಹಾಕ್ತಕ್ಕಂಥ ಒಂದು ವೇದಿಕೆ ಇದು ನಮ್ಮ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಸುಮಾರು 25 ವರ್ಷಗಳಿಂದ ಇದು ನಡೀತಾ ಇದೆ. ಹೀಗಾಗಿ ಸರ್ಕಾರದ ಅನೇಕ ಮಹತ್ವಾಕಾಂಕ್ಷಿ ಯೋಜನೆಗಳು ಇವತ್ತು ಜಾರಿಯಲ್ಲಿವೆ. ಅದರಲ್ಲಿ ಈ ಮಕ್ಕಳ ಪ್ರತಿಭಾ ಕಾರಂಜಿನೂ ಕೂಡ ಒಂದಾಗಿದೆ. ಇವತ್ತು ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಆಗಿರ್ಬೋದು, ಕ್ಷೀರಭಾಗ್ಯ ಯೋಜನೆ ಅಡಿಯಲ್ಲಿ ಹಾಲು ಕೊಡ್ತಕ್ಕಂಥ ಯೋಜನೆ ಆಗಿರ್ಬೋದು, ವಾರದಲ್ಲಿ 2 ದಿವಸ ಮೊಟ್ಟೆ ಕೊಡ್ತಾ ಇತ್ತು ಸರ್ಕಾರದ ವತಿಯಿಂದ. ಈಗ ಅಜೀಂ ಪ್ರೇಮ್ಜಿ ಫೌಂಡೇಶನ್ದವರು ಮುಂದೆ ಬಂದು ನಾವು 4 ದಿವಸ ಮೊಟ್ಟೆ ಕೊಡ್ತೀವಿ ಅಂತೇಳಿ ಹೇಳಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ದವರು 4 ದಿನ ಮೊಟ್ಟೆ ಮತ್ತು ಸರ್ಕಾರದ 2 ದಿವಸ ಮೊಟ್ಟೆ, ಹೀಗೆ ದಿನಾಲು ಸೋಮವಾರದಿಂದ ಶನಿವಾರದವರೆಗೆ ಎಲ್ಲ ಮಕ್ಕಳಿಗೆ ಮೊಟ್ಟೆ ತಿನ್ನದಂಥ ಮಕ್ಕಳಿಗೆ ಬಾಳೆಹಣ್ಣು, ಚಿಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ಜಾರಿಯಲ್ಲಿದೆ. ಹೀಗಾಗಿ ಇವೆಲ್ಲ ಯೋಜನೆಗಳನ್ನು ತಾವು ಇವತ್ತು ಪಠ್ಯಪುಸ್ತಕ ಉಚಿತವಾಗಿ ಕೊಡ್ತಕ್ಕಂಥದ್ದಾಗಿರ್ಬೋದು, ಸರ್ಕಾರಿ ಶಾಲೆಯಲ್ಲಿ ಸಮವಸ್ತ್ರ, ಶೂ ಭಾಗ್ಯ ಮತ್ತು ಸಾಕ್ಸ್ 2 ಪೇರು, ಇಂಥವೆಲ್ಲ ಏನಪ್ಪ ಅಂತಂದ್ರೆ ಯೋಜನೆಗಳು ಮಕ್ಕಳಿಗಾಗಿ ಇರೋದರಿಂದ ಮಕ್ಕಳು ಏನಪ್ಪ ಅಂತಂದರೆ ಈ ಎಲ್ಲ ಯೋಜನೆಗಳನ್ನು ಒಳ್ಳೆಯ ರೀತಿಯಾಗಿ ಬಳಸಿಕೊಂಡು ತಾವು ಒಳ್ಳೆಯ ರೀತಿಯಾಗಿ ವಿದ್ಯಾಭ್ಯಾಸ ಮಾಡಬೇಕು. ಮತ್ತು ಇವತ್ತು ತಾವು ಏನು ಪ್ರತಿಭೆಯನ್ನು ತೋರಿಸ್ಲಿಕ್ಕೆ ಬಂದಿದ್ದೀರಿ, ತಾವೆಲ್ಲ ಒಳ್ಳೆಯ ರೀತಿಯಾಗಿ ಏನಪ್ಪ ಅಂತಂದ್ರೆ ತಾವು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಬೇಕು ಅಂತೇಳಿ ಹೇಳುತ್ತಾ, ಮ್ಯಾಲ ಯಾರ ಗುಬಾರ್ ಅಂತೀರಿ ಏನಂತೀರಿ, ವಿಮಾನ ಹಾರಿಸಿದ್ರೆ ಬಿ ನೇಗಲ್ ಹೊಡಿತಾರ ಅವರು. ನೇಗಲ್ ಹೊಡಿಲಕ್ಕೆ ಹತ್ತಿರ ಲೊಟಾಗಿ ಬೀಳ್ತೀರಿ. ಕೋಟಿ ವಿದ್ಯೆ ಇದ್ರು ಮೇಟಿಗೆ ಬೈಬೇಡ್ರಿ, ಒಕ್ಕಲಿಗೆ ಬೈಬೇಡ್ರಿ ಅಂತ ಎಲ್ಲರಿಗೂ ಸರಿ ಸಮಾನ ನೋಡ್ಬೇಕಂತಕ್ಕಂಥ ಪಾಠ
ಸರ್ವಜ್ಞ ಕೊಟ್ಟಿರ್ತಕ್ಕಂಥದ್ದು. ಈಗ ಸ್ವಲ್ಪ ವ್ಯತ್ಯಾಸ ಬರ್ತಾ ಇದೆ ಅಲ್ಲಿ ಹೊರಗ. ಶಾಲೆ ಮಕ್ಕಳಲ್ಲಿ ಬರಲ್ಲ. ಇದು ಕೂತವ್ರು ಯಾರು, ಯಾರಿಗೂ ಇವರು ಯಾವ ಧರ್ಮ, ಇವರು ಯಾವ ಜಾತಿ, ಇವರು ಯಾವ ಬಣ್ಣ ಅಂತ ನೋಡೋಂಗಿಲ್ಲ. ಕನ್ನಡ ಹೇಳೋ ಮಾಸ್ತರ್ ಎಲ್ಲರಿಗೂ ಕನ್ನಡ ಪಾಠನ ಹೇಳ್ತಾನ. ಕನ್ನಡ ನಮ್ಮ ಸಂಸ್ಕೃತಿ ಕಲಿಬೇಕು, ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದು ಎಲ್ಲರಿಗೂ ಒಂದೇ ನಮ್ಮನ್ನ ಹೇಳ್ತಾರೆ. ಅಲ್ಲಿ ಬೇರೆ ಬರಲ್ದು. ಹಾಗೆ ಸ್ಕೂಲ್ ಎಲ್ಲರಿಗೆ ಒಂದು ಸಮಾನ ನೋಡ್ತಕ್ಕಂಥದ್ದು. ಸ್ವಲ್ಪ ಹೊರಗಿನಲ್ಲಿ ಬೇರೆ ಬರ್ತದ. ಆ ಬೇರೆ ಬರೋದ್ರಿಂದ ಸಹಿತ ಸರ್ವಜ್ಞ ಹೇಳ್ತಾನ, ಜಾತಿ ಮತ ಪಂಥಗಳು ಬರ್ತಾವಂತದ. ಯಾವ ಜಾತಿ ಧರ್ಮ ಮಾಡಬಾರ್ದು ಅನ್ನೋದು ಒಂದು ನಾನು ಸಣ್ಣ ಕಲೆ. ನಮಗೆಲ್ಲರಿಗೆ ಜನ್ಮ ನೀಡ್ತಕ್ಕಂಥವ್ರು, ಜನ್ಮ ಕೊಟ್ಟವ್ರು ಯಾರು ಯಾರು ಕೈ ಎತ್ತಿ ಹೇಳಬೇಕು. ಜನ್ಮ ಕೊಟ್ಟವ್ರು ಯಾರು? ಅದಕ್ಕೆ ಹೇಳಬೇಕು, ನಾ ತಾಯಿ ದೇವರಿಗೆ ಅಂತೀನಿ, ನೀವು ದೇವಾಗಲಿ ಅನ್ಬೇಕಾ? ನೋಡೋರು ನಾ ಮಾಡಲ್ಲ, ನೀವು ಮಾಡಲಿ. ತಾಯಿ ದೇವರಿಗೆ ಶಾಲೆಗೆ ಬರ್ಲಿಕ್ಕೆಲ್ಲ ಪುಸ್ತಕ, ಪೆನ್ನು, ಡ್ರೆಸ್ಸು, ಮಕ್ಕಳೆಲ್ಲ ಬಂದವರು ಡಿಸೈನ್ ಮಾಡಿ ಅದಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟವ್ರು ಯಾರು? ತಂದೆ ದೇವರ ಐತದ. ತಂದೆ ದೇವರಿಗೆ ಜೈವಾಗಲಿ ಅನ್ಬೇಕಾ? ತಂದೆ ದೇವರಿಗೆ. ತಂದೆ ತಾಯಿ ಮೊದಲನೇ ದೇವರು. ಜಗತ್ತಿನಾಗ ಏನು ಕಲಾ ಇದ್ರು ಬಿ ತಂದೆ ತಾಯಿಗಿಂತ ದೊಡ್ಡ ದೇವರು ಯಾರು ಬಿ ಇಲ್ಲ ಅನ್ನೋದು ನಾವು ಮೊದಲು ಕಲ್ಕೋಬೇಕು. ತಂದೆ ತಾಯಿದಿಂದ ಬಂದಿನ ಮೇಲೆ ದೊಡ್ಡ ಸಾವರು ಆಫೀಸರ್ ಆಗ್ಯಾರ. ಅಮೃತ್ ಚಿಮ್ ಕೂಡ ಗ್ಯಾರಂಟಿ ಯೋಜನಾ ಅಧ್ಯಕ್ಷಲತ್ತೀರಿ. ನಾ ತಂದೆ ತಾಯಿ ಹುಡ್ಸರ್ ಯಾವ್ದು ಎಲ್ಲಿ ಗ್ಯಾರಂಟಿ ಹೆಸರೇ ಇರ್ತಿಲ್ಲ. ಹೆಸರಿಲ್ದ ಗ್ಯಾರಂಟಿ ಇರ್ತಿತ್ತು. ತಾಯಿ ತಂದೆ ಮೊದಲನೇ ದೇವರು. ಜಾತಿ ಬೇಡ. ಅದಕ್ಕೆ ಸರ್ವಜ್ಞ ಹೇಳ್ತಾನ, ಜಾತಿಹೀನನ ಮನೆಯ ಅಂತೀರಿ, ಜಾತಿಹೀನನ ಮನೆಯ ಜ್ಯೋತಿ ಹೀನವೇ ಅಂತ ಪ್ರಶ್ನೆ ಕೇಳ್ತಾನೆ. ಹೀನವೇ ಜಾತಿ ವಿಜಾತಿ ಎನಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ. ಇದು ಯಾಕೆ ತಡ ಮಾಡಿ ಹೇಳಿದ್ರಿ? ಇನ್ನೊಬ್ರು ದೇವ್ರ. ಯಾವ ದೇವರು? ತಾಯಿ ತಂದೆ ಇಬ್ಬರಾಗ್ಯಾರಿಲ್ಲ ಆಗಿನ. ವೆರಿ ಗುಡ್ ಮಗ, ನಿನ್ನ ಪಾದಕ್ಕೆ ನಮಸ್ಕಾರ ಮಾಡ್ತೆ. ಮೂರನೇ ದೇವರು ಯಾರು? ಶಿಕ್ಷಕರು, ಮಾಸ್ತರ್ ದೇವರು ಅಂತ ಆಗ್ತಾರ. ಅದಕ್ಕೆ ಸರ್ವಜ್ಞಾನ ಹೇಳಿ ಇದು ಹೇಳ್ಬೇಕಂತ ಬಿಟ್ಟಿದೆ. ಶಿಕ್ಷಕ ದೇವರಿಗೆ, ಶಿಕ್ಷಕ ದೇವರಿಗೆ ಶಿಕ್ಷಣವೇ ಅದಕ್ಕೆ ಅಂಡಿ ಕೊಡ್ಲತ್ತಾರ, ತಾಕತ್ತು ಬರ್ಲಂತೇಳಿ. ಶಿಕ್ಷಣ ದೊಡ್ಡದಾಗಿರ್ತಕ್ಕಂಥದ್ದು. ಅದಕ್ಕೆ ನಾವೆಲ್ಲರೂ ಶಿಕ್ಷಣದ ಜೊತೆಯಲ್ಲಿ, ಶಿಕ್ಷಣಕ್ಕೆ ವಿದ್ಯೆಗೆ ಕಡೆ ಇಲ್ಲ ಅಂತ ಹೇಳ್ಯಾರ. ಕಲಿಯಗನೂ ಶಿಕ್ಷಣದ. ಯಾರು ಏನು ಕೆಲಸ ಮಾಡ್ತಾರೋ ಕಲಿಯಾರ. 8ನೇ ಫೇಲ್ ಆಗಿರ್ತಕ್ಕಂಥ ವ್ಯಕ್ತಿ ಕರೆಂಟ್ ತಯಾರು ಮಾಡ್ಯಾರಂತ ನಮಗೆ ಅಂತಿರ ಕಿವಿ ಹಿಡಿದು ಅವನ ಹೆಸರು ಥಾಮಸ್ ಆಲ್ವಾ ಎಡಿಸನ್ ಅಂತಿದೆ. ಡಿಗ್ರಿ ಮಾಡ್ಬೋದು. ಕಂಡು ಹಿಡಿತಕ್ಕಂಥಾಗ ಪ್ರತಿಭೆಗೆ ಕಡಿಮೆ ಇಲ್ಲ, ನಿಮ್ಮ ಪ್ರತಿಭೆ ಕಲಿಯ ಕಡಿಮೆ ಇಲ್ಲ. ಬೀದರ್ ನಗರದ ಪ್ರಸಿದ್ಧ ದೇವಸ್ಥಾನದಲ್ಲಿ ಒಂದಾದ ಶ್ರೀ ಕ್ಷೇತ್ರ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿ ಇರುವ ವಿಷ್ಣುಪ್ರಿಯ ಗೋಶಾಲೆ ಆವರಣದಲ್ಲಿ ದೀಪಾವಳಿ ಹಬ್ಬದ ನಿಮಿತ್ತ ಕಾರ್ತಿಕ ಏಕಾದಶಿ ದಿನದಂದು ಲೋಕ ಕಲ್ಯಾಣಕ್ಕಾಗಿ 305 ದೀಪಗಳಿಂದ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇದರ ಉದ್ದೇಶ ಕತ್ತಲನ್ನು ಹೋಗಲಾಡಿಸಿ ಎಲ್ಲರ ಬಾಳಲ್ಲಿ ಬೆಳಕು ಬರಲಿ, ಸುಖ ಶಾಂತಿ ಸಮೃದ್ಧಿ ಬರಲಿ ಎಂದು ಸುನಿಲ್ ಪಾಠಕ್ ಸುನೀತಾ ಪಾಠಕ್ ದಂಪತಿಗಳಿಂದ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಲಾಯಿತು. ವಿಶೇಷವಾಗಿ ದೀಪೋತ್ಸವವನ್ನು ಮಹಾದೇವ ಲಿಂಗ ರೂಪದಲ್ಲಿ ದೀಪಗಳಿಂದ ಜಗಮಗಿಸಿತ್ತು. ಮಂಗಳಕರ ಕಾರ್ತಿಕ ಮಾಸವನ್ನ ಗುರುತಿಸುವ ದೀಪೋತ್ಸವ ಎಣ್ಣೆ ಬತ್ತಿ ದೀಪಗಳ ಬೆಳಗುವಿಕೆ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಯೋಗೇಶ್ ಪಾಠಕ್, ವಿಜಯ್ ಪಾಠಕ್, ಭೂಷಣ್ ಪಾಠಕ್, ದಿವಾಕರ್ ಪಾಠಕ್, ಸಾಗರ್ ಪಾಠಕ್, ಅಮೋಘ್ ಪಾಠಕ್, ರೋಹಿತ್ ಪಾಠಕ್, ಮಹೇಶ್ ಪಾಠಕ್ ಸೇರಿದಂತೆ ಇತರರು ಇದ್ದರು. तस्मिन् जगन्तस्तदुपासिरव्यं यो वेदादोऽस्वरभो वेदान्तेऽर्थधिष्ठितः तस्य प्रकृतिलीनस्य यः परस्य महेश्वरः सिद्धान्तमधूतचिन्तन श्रीगुरुते वरद् श्रीमदखिलाण्डकोटिब्रह्माण्डनायक
राजं क्षीराब्धिमध्यस्थितं योगारूढमरिप्रसन्नवदनं भूषा सहस्रोज्ज्वलं रक्षं चक्रविनाकसाभयप्रान् बिभ्राणमर्कच्छवे छत्रीभूतमणीन्द्रविन्दधौलं लक्ष्मी नृसिंहं भजेद हर नमः पार्वतीपते हर हर महादेव हर स्कंदपूर्वजः षोडशैतानि नामानि यः पठेष्णियार्भे विद्यारम्भे विवाहे प्रवेशे निर्गमेद्रः संग्रामे सर्वकार्येषु विघ्नस्तस्रजायते शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अभीप्सुजार्जितगम्बोदर यस्राद्रैः सर्वविघ्नहरस्तस्मै गणाधिपतये नमः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते थोड़ा अक्षर ओम श्री लक्ष्मी नारायणाभ्यां नमः उमामहेश्वराभ्यां नमः वाणी हिरण्यगर्भाभ्युरन्द्राभ्यां नमः अरुन्धरी वशिष्ठाभ्यां नमः श्री सीतारामाभ्यां नमः इष्टदेवताभ्यो नमः कुलदेवताभ्यो नमः ग्रामदेवताभ्यो नमः स्थानदेवताभ्यो नमः वास्तुदेवताभ्यो नमः आदित्याय नमः ग्रहदेवताभ्यो नमः सर्वेभ्यो देवेभ्यो नमः सर्वेभ्यो ब्राह्मणेभ्यो नमो नमः आजम्य प्राणानायम्य हस्तो प्रक्षाल्य अभय आयुः आरोग्य ऐश्वर्य अभिवृद्ध्यर्थं धर्म अर्थ काम मोक्ष चतुर्विध फल पुरुषार्थ सिद्ध्यर्थं मम इष्टदेवता कुलदेवता संपूर्ण अनुग्रह प्रसाद सिद्ध्यर्थं मम कुलदेवता नाम सम्राडाव विराडाव स्वराडाव नागुष्याव ज्योतिगुष्याव यजोगुष्याव सत्यमाव सर्वा देवता प्रसन्नो भुव स्थिरासनं कुर्वन्तु अपवित्रः पवित्रवादभावस्थां गुरोभिः तस्मै पुनरीकात्मं स्वाख्याभ्यन्तरशुद्धिः पूजा द्रव्याणि सम्प्रोक्षेण समर्पयामि हस्तेन रक्षाधारयामि नमस्करोमि गजानन भगवान् की जय मंत्रपुष्पम् एकदन्ताय विद्महे वक्रतुण्डाय धीमहि तन्नो दन्तिः प्रचोदयात् मंत्रपुष्पकार्याय विद्महे कन्याकुमारी धीमहि तन्नो दुर्गे प्रचोदयात् मंत्रपुष्पाञ्जलिं समर्पयामि ॐ पुनः पूजनं करिष्येन क्षत्रमाच्छादयामि चामरा वराहरूपं देववरीष्टं वरस्मितवदनं वज्रदन्तधर रक्षाकवचम् मंगलानि भवन्तु भवन्तु मंगलानि ओम प्रकर्तादिवः माता विघ्नाति देवी गुरुवी प्रेम पुकारयाति सर्वाङ्गी सुन्दरा वृक्षे शोभाति कण्ठे जलके माला मुक्तामालानि देव देव मंगलमूर्ति दर्शन्मात्रे माना कर्णे मात्रे माना कामना पूर्ति जय देव राज गौरी कुमारा वन्दना ज्योति
ಬೀದರ್ ನಗರದ ಹೊರವಲಯದಲ್ಲಿರುವ ಪ್ರತಿಷ್ಠಿತ ನೂರ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಯಾಗಿರುವ ಹಾಗೂ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ರಾಷ್ಟ್ರೀಯ ಉಸ್ತುವಾರಿಯಾಗಿರುವ ಮೊಹಮ್ಮದ್ ಫಿರೋಜ್ ಖಾನ್ ಅವರಿಗೆ ತೆಲಂಗಾಣ ರಾಜ್ಯದ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಯಾಗಿ ನೇಮಕ ಮಾಡಿರುತ್ತಾರೆ. ಅವರನ್ನು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಯೂತ್ ಕಾಂಗ್ರೆಸ್, NSUI, ಸೇವಾದಳ ಮತ್ತು ಮೈನಾರಿಟಿ ವತಿಯಿಂದ ತೆಲಂಗಾಣ ರಾಜ್ಯದ ಕಾಂಗ್ರೆಸ್ ಪಕ್ಷದ ರಾಜ್ಯ ಉಸ್ತುವಾರಿಯಾಗಿ ನೇಮಕಗೊಂಡ ಮೊಹಮ್ಮದ್ ಫಿರೋಜ್ ಖಾನ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಫರೀದ್ ಖಾನ್, ವಿಶಾಲ್ ಪಾಟೀಲ್, ಸಲೀಂ, ಇಮ್ರಾನ್, ಜುನೇದ್ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಇತರರು ಇದ್ದರು. ಕೊನೆಯದಾಗಿ MD ಫಿರೋಜ್ ಖಾನ್ ಅವರು ಈ ಅಭಿನಂದನಾ ಸಮಾರಂಭವನ್ನು ಕುರಿತು ಮಾತನಾಡಲಿದ್ದಾರೆ. नमस्कार, आदाब। हमारे आए सारे भाइयों, दोस्तों, हमारे सभी को धन्यवाद करता हूँ। फरीद खान, विशाल पाटिल, कृष्णा, हमारे सलीम भाई, जो NSUI और यूथ कांग्रेस और माइनॉरिटी के भी सारे लोग मौजूद हैं हमारे डिस्ट्रिक्ट पार्टी ऑफिस में। सारे यहाँ पे मौजूद लोगों का मैं बहुत बहुत धन्यवाद करता हूँ। और मुझे जो नेशनल कोऑर्डिनेटर बनाया गया NSUI की तरफ से और तेलंगाना इंचार्ज पार्टी की तरफ से जो जिम्मेदारी दी गई है उसे मैं अच्छे से अच्छे निभाने की कोशिश करूंगा और सभी लोगों का बहुत बहुत शुक्रिया अदा करता हूँ। योगेश ಅವರು ಕೂಡ ಉಪಸ್ಥಿತರಿದ್ದರು. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ವೇದಿಕೆ ಮೇಲೆ ಇರತಕ್ಕಂತ MD ಫಿರೋಜ್ ಖಾನ್ ಅವರಿಗೆ ಹಾಗೂ ಫರೀದ್ ಖಾನ್, ವಿಶಾಲ್ ಪಾಟೀಲ್, ಇಮ್ರಾನ್ ಖಾನ್, ಕೃಷ್ಣ ಮೆತ್ರೆ, ಸಂತೋಷ್ ಕುಮಾರ್, ಸಲೀಂ, ಈಗ ತಾವೆಲ್ಲರಿಗೂ ಕೂಡ ತಮ್ಮ ಮೊಬೈಲ್ ಒಂದು ಸಮಯವನ್ನು ಕೊಟ್ಟು ಬಂದಿರಿ ಹಾಗೂ ಕಾರ್ಯಕರ್ತರು, NSUI ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಲ್ಲಿಗೆ ಕಾರ್ಯಕ್ರಮ. अस्सलाम वालेकुम, नमस्कार। आज डिस्ट्रिक्ट कांग्रेस ऑफिस में यहाँ पे सम्मान रखा गया था NSUI यूथ कांग्रेस की तरफ से। मैं सभी हमारे भाइयों का बहुत बहुत शुक्रिया अदा करता हूँ। हमारे फरीद खान थे मौजूद, विशाल पाटिल थे, हमारे सलीम भाई थे, इमरान, जुनेद, सभी जितने हमारे भाई दोस्त यहाँ पे आज मौजूद थे, सभी का बहुत बहुत शुक्रिया अदा करता हूँ। मुझे नेशनल NSUI नेशनल कोऑर्डिनेटर बनाया गया है और तेलंगाना इंचार्ज बनाया गया है पार्टी की तरफ से। इन सभी का बहुत बहुत शुक्रिया अदा करता हूँ। जो पार्टी की तरफ से जिम्मेदारी की है उसको अच्छे से अच्छा निभाने की कोशिश करूँगा। बहुत बहुत शुक्रिया। कांग्रेस कमेटी ऑफिस में यूथ कांग्रेस, NSUI, सेवा दल और माइनॉरिटी हम सब की तरफ से आज मोहम्मद फिरोज़ खान का अभिनंदन प्रोग्राम रखा गया था, जिसकी वजह से उनको आज नेशनल कोऑर्डिनेटर तेलंगाना इंचार्ज बनाया गया है पार्टी की तरफ से। तो यहाँ पे जो भी मौजूद थे उन सब की तरफ से हम सब उनका धन्यवाद करते हैं। आज जो मीटिंग गैदर हुई है उसमें जिस NSUI का जो नेशनल कोऑर्डिनेटर बनाया गया है फिरोज़ खान को और तेलंगाना इंचार्ज, हमारी पार्टी के सारे वरिष्ठ नेता सबको हम शुक्रिया अदा करते हैं कि आज बिदर में एक हमारे पहली बार नेशनल कोऑर्डिनेटर दिया है। और मोहम्मद फिरोज़ खान से भी हम उम्मीद करते हैं कि तेलंगाना में संगठन अच्छा से अच्छा होगा और बिदर डिस्ट्रिक्ट कांग्रेस, माइनॉरिटी, यूथ कांग्रेस, सेवा दल और NSUI हम सब की फिरोज़ खान को मुबारकबाद है और ज़्यादा से ज़्यादा संगठन मजबूत करेंगे।
हमारे तेलंगाना में संगठन को और मजबूत किया जाएगा, कमेटी बनाकर, और वहाँ पे जो यूनिवर्सिटी इलेक्शंस है उनको लड़ाकर हमारे यूथ को इनकरेज कर रहे हैं आगे बढ़ने के लिए। वो कौन से भी फील्ड में रहंदे, स्पोर्ट्स के लिए रहंदे, पॉलिटिक्स के लिए रहंदे, और भी एजुकेशन फील्ड में रहंदे। तो ये हमारा जो NSY संगठन है हर चीज़ में जो स्टूडेंट्स की जो भी प्रॉब्लम्स है उसको सब में पहले आगे बढ़ चढ़ कर उसको बात रखता है। और सभी NSY की टीम को भी मैं बहुत बहुत धन्यवाद करता हूँ जो आज ये मुझे मौका दिया गया है इसे निभाने का। सभी को शुक्रिया। 1975ರಲ್ಲಿ ಗುರುನಾನಕ್ ಪಬ್ಲಿಕ್ ಶಾಲೆ ಆರಂಭಿಸಿ 2025ರ ಜನವರಿ 12ರಂದು 50 ವರ್ಷ ಪೂರೈಸುವ ಪ್ರಯುಕ್ತ ಜನವರಿ 12, 2025ರಂದು ಸಂಸ್ಥೆಯ ವತಿಯಿಂದ ಬೀದರ್ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗುವುದು. ಈ ಮ್ಯಾರಥಾನ್ದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಪಾಲ್ಗೊಳ್ಳುವ ಸಂಭವವಿದೆ. ಅದರಲ್ಲಿ ಸುಮಾರು 1500ಕ್ಕೂ ಹೆಚ್ಚು ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ. ಮ್ಯಾರಥಾನ್ 4 ಪ್ರಕಾರಗಳಾಗಿ ವಿಂಗಡಣೆ ಮಾಡಲಾಗಿದೆ. 3 ಕಿಲೋಮೀಟರ್, 5 ಕಿಲೋಮೀಟರ್, 10 ಕಿಲೋಮೀಟರ್ ಮತ್ತು 21 ಕಿಲೋಮೀಟರ್ ಮ್ಯಾರಥಾನ್ ನಡೆಸಲಾಗುತ್ತದೆ ಎಂದು ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ತಿಳಿಸಿದ್ದರು. ನಗರದ ಗುರುನಾನಕ್ ಪಬ್ಲಿಕ್ ಶಾಲೆಯ ಸಭಾಂಗಣದಲ್ಲಿ ಬೀದರ್ ಮ್ಯಾರಥಾನ್ ಲೋಗೋ ಬಿಡುಗಡೆಗೊಳಿಸಿ ಮಾತನಾಡಿದ್ದರು. ಮುಂದುವರಿದ ಮಾತನಾಡುತ್ತಾ ಅವರು ಗುರುನಾನಕ್ ಶಿಕ್ಷಣ ಸಂಸ್ಥೆಯು ಕೇವಲ 120 ಮಕ್ಕಳಿಂದ ಆರಂಭಿಸಿ ಇಂದು ಶಾಲೆಯಲ್ಲಿ 6,000ಕ್ಕೂ ಅಧಿಕ ಮಕ್ಕಳು ಶಿಕ್ಷಣ ಪಡೆಯುತ್ತಿರುವುದು ಬೀದರ್ ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ. ಶಾಲೆಯ ಬೆಳವಣಿಗೆ ದಿವಂಗತ ಸರ್ದಾರ್ ಜೋಗ ಸಿಂಗ್ ಅವರಿಗೆ ಕೊಡುಗೆಯ ಅಪಾರವಾಗಿದೆ ಎಂದರು. ಶಾಲೆಯ ಸುವರ್ಣ ಮಹೋತ್ಸವದ ಪ್ರಯುಕ್ತ ಬೀದರ್ ಮ್ಯಾರಥಾನ್ನಲ್ಲಿ ಪಾಲ್ಗೊಳ್ಳುವ ಮಕ್ಕಳಿಗೆ ಶಾಲೆಯ ವತಿಯಿಂದ ಟಿ-ಶರ್ಟ್ ಮತ್ತು ಗುಡ್ ಬ್ಯಾಗ್, ಮೆಡಲ್, ಪ್ರಮಾಣ ಪತ್ರ ಮತ್ತು ವಿಜೇತರಿಗೆ ನಗದು ಬಹುಮಾನ ನೀಡಲಾಗುತ್ತಿದೆ ಎಂದರಲ್ಲದೆ T20 ಕಂಪನಿಯವರು ಸ್ಪರ್ಧಾಳುಗಳಿಗೆ ಟಿ-ಶರ್ಟ್ ಪ್ರಾಯೋಜಿಸಲಾಗುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಮುಂದೆಯೂ ಮ್ಯಾರಥಾನ್ ಮೂಲಕ ಬೀದರ್ ಜಿಲ್ಲೆಯನ್ನು ಒಂದು ಅತ್ಯುತ್ತಮ ಪ್ರವಾಸಿ ತಾಣವನ್ನಾಗಿ ಬೆಳೆಯಲು ಸಹಕಾರಿಯಾಗುತ್ತದೆ. ರಾಷ್ಟ್ರಮಟ್ಟದ ಕ್ರೀಡಾಪಟುಗಳು ಜಿಲ್ಲೆಗೆ ಆಗಮಿಸುವುದರಿಂದ ಇಲ್ಲಿರುವ ಮಠ, ಮಸೀದಿ, ಮಂದಿರ, ಗುರುದ್ವಾರ ಮತ್ತು ಧಾರ್ಮಿಕ ಸ್ಥಳಗಳ ವೀಕ್ಷಣೆ ಮಾಡುತ್ತಾರೆ. ಇದೇ ರೀತಿ ಪ್ರತಿ ವರ್ಷ ಶಾಲೆಯ ವತಿಯಿಂದ ಮ್ಯಾರಥಾನ್ ಹಮ್ಮಿಕೊಳ್ಳುವ ಗುರಿ ಹೊಂದಲಾಗಿದೆ ಎಂದರು. ಗುರುನಾನಕ್ ಶಾಲೆಯಲ್ಲಿ ಅಧ್ಯಯನ ಮಾಡಿದ ಸಾವಿರಾರು ವಿದ್ಯಾರ್ಥಿಗಳು ವೈದ್ಯಕೀಯ, ಅಭಿಯಂತರರ, ಶಿಕ್ಷಕರು ಸೇರಿದಂತೆ ಹಲವಾರು ವೃತ್ತಿಗಳಲ್ಲಿ ಹೆಸರು ಪಡೆದುಕೊಂಡಿದ್ದಾರೆ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದ ಸೇವೆ ಸಲ್ಲಿಸುತ್ತಿರುವುದು ನಮ್ಮ ಶಾಲೆಯ ಹಿರಿಮೆ ಗರಿಮೆಗೆ ಸಾಕ್ಷಿಯಾಗಿದೆ. ಕೇವಲ ಶಿಕ್ಷಣ ಮಾತ್ರವಲ್ಲ, ಅದರ ಜೊತೆಗೆ ಉತ್ತಮ ಸಂಸ್ಕಾರ ನೀಡಲಾಗುತ್ತಿದೆ ಎಂದು ಡಾಕ್ಟರ್ ರೇಷ್ಮಾ ಕೌರ್ ಅವರು ತಿಳಿಸಿದ್ದರು. इम्पॉर्टेंट और बहुत ही मुबारक दिन है। आज हमारे नेक्स्ट ईयर गुरुनानक पब्लिक स्कूल 50 इयर्स कंप्लीट कर रहा है। तो ये स्कूल 1975 में स्टार्ट किया था बिदर में विद 120 स्टूडेंट्स से ये स्कूल स्टार्ट किया गया था। और एक छोटी सी बिल्डिंग जो अभी जहाँ पब्लिक थिएटर है वहाँ पे एक छोटी सी बिल्डिंग में हमने शुरू किया था। और हमारे फाउंडर प्रेसिडेंट सरदार जोगा सिंह जी ने ये शुरू किया था स्कूल। और ये छोटी सी बिगिनिंग जो 50 साल पहले थी और ये जर्नी हमारी 50 साल में जो हुई है और अब 2025 में हमारा स्कूल 50 साल पूरे कर रहा है। तो हमें बेहद खुशी है कि हमारा स्कूल जो 120 बच्चों के साथ हमने शुरू किया था, तो अभी हमारे मेन स्कूल के साथ अभी और 5 स्कूल हमारे चल रहे हैं। तो अभी हमारे पूरे स्कूल से मिला के हमारी स्ट्रेंथ 6,000 बच्चे हमारे पास पढ़ रहे हैं। तो ये बहुत ही खुशी की बात है कि इतना हमारा जो बच्चों को हम विद्यादान दे रहे हैं। और स्पेशली हमारे बिदर के तालुका लेवल पर कोने कोने पे हम हमारे स्कूल्स स्टार्ट किए हैं और चाहते हैं कि जो क्वालिटी एजुकेशन हम यहाँ बिदर के बच्चों को दे रहे हैं वही क्वालिटी हम तालुका लेवल पे भी बच्चों को उसी क्वालिटी एजुकेशन दें। उसी विजन से ये सारे स्कूल्स तालुका लेवल में भी शुरू किए गए हैं और वहाँ पे भी हमारे बच्चों का स्ट्रेंथ बहुत अच्छा है। और यहाँ से हमारे टीचर्स वहाँ जाते हैं और सेम सिलेबस, सेम करिकुलम बच्चों को पढ़ाया जाता है। तो ये 50 साल का जो जर्नी है हमारा बहुत ही खूबसूरत और बहुत ही प्रोग्रेसिव था।
तो सबसे पहले आज हम हमारे फाउंडर प्रेसिडेंट सरदार जोगा सिंह को याद करते हैं। उनका जो विजन था कि बिदर जो एक पिछड़ा हुई जगह जो मानी जाती थी, वेरी निगलेक्टेड एरिया इन नॉर्थ कर्नाटका, तो वहाँ पे उनका विजन यही था कि एरिया जब ही प्रोग्रेस कर सकता है, डेवलप हो सकता है, जब आम आदमी एजुकेटेड हो। तो उस विजन से उन्होंने ये स्कूल उन्होंने स्टार्ट किया था 1975 में। और अब आज देखते हैं आप बिदर इज बिकम अ हब ऑफ एजुकेशन। आप देखिए कौन से इंस्टीट्यूशंस यहाँ पे नहीं हैं। इंजीनियरिंग कॉलेजेस है, मेडिकल कॉलेजेस है, BMS कॉलेजेस है, फार्मेसी, नर्सिंग एंड वेटरनरी, हॉर्टिकल्चर। आप कोई भी ऐसी एजुकेशन नहीं है, ऐसा कोर्स नहीं है जो बिदर में बच्चों को नहीं मिल रहा है। तो जब यहाँ पे जब 1975 में गुरु नानक पब्लिक स्कूल शुरू किया गया था, तो ये फर्स्ट प्राइवेट इंग्लिश मीडियम स्कूल था और कुछ ही साल में CBSE सिलेबस भी शुरू कर दिए थे यहाँ पे। तो ये फर्स्ट प्राइवेट इंस्टीट्यूशन स्कूल था जहाँ पे CBSE सिलेबस पढ़ाया जाता था। और हमारी बहुत ही गर्व की बात है, हमारे स्कूल से जितने बच्चे पढ़ के निकले हैं सारे बहुत ही अच्छी तरह सेटल्ड हैं, बहुत अच्छे नागरिक हैं जो सोसाइटी की सेवा में लगे हैं। तो सिर्फ बिदर ही में नहीं है, वो सारे देश में और विदेश में वो काम कर रहे हैं और बहुत अच्छा काम कर रहे हैं। और मुझे बहुत गर्व होता है कि बिदर के जितने डॉक्टर्स हैं जो अपने हॉस्पिटल्स भी सेटअप करके अपने हॉस्पिटल्स चला रहे हैं, तो 75% ऑफ दीज डॉक्टर्स आर स्टूडेंट्स ऑफ गुरु नानक पब्लिक स्कूल। तो इट्स अ मैटर ऑफ ग्रेट प्राइड कि हमारे बच्चे जो यहाँ से पढ़ के निकले हैं वो बहुत ही अच्छा अपना एक अच्छी तरीके से अपनी ज़िंदगी गुजार रहे हैं और देश की सेवा, ह्यूमैनिटी की सेवा कर रहे हैं। तो हमारा जो विजन था स्कूल का कि बच्चों को सिर्फ पढ़ाई ही ना दें पर उन्हें एक अच्छा इंसान और अच्छा नागरिक बनाएं, तो वो हम अपना जो गोल है वो अकम्प्लिश कर पाए। तो ये मैं आरिफ मैडम हमारे साथ है, ये 1975 से हमारे साथ जुड़े हुए हैं। डे 1 ऑफ द स्कूल इन्होंने ही पहले एडमिशन्स ली थी और ये बहुत हमारी खुशनसीबी है कि 50 साल स्कूल कंप्लीट कर रहा है और वो भी अपने 50 साल ऑफ सर्विस कंप्लीट कर रहे हैं और हमारे साथ उसी तरह जुड़े हुए हैं जिस तरह पहले वो फाउंडर प्रेसिडेंट के साथ काम करते थे। ಕನ್ನಡ ಭಾಷೆ ಹಾಗೂ ಸಾಹಿತ್ಯಕ್ಕೆ ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಿ ವಿಶೇಷವಾದ ಗೌರವದ ಸ್ಥಾನವಿದೆ. ಹಾಗೆಯೇ ಕನ್ನಡ ಭಾಷೆಯಲ್ಲಿ ರಚನೆಯಾದ ವಚನ ಸಾಹಿತ್ಯಕ್ಕೆ ತನ್ನದೇ ಆದ ಘನತೆ ಇದೆ ಎಂದು ಶ್ರೀ ಮಡಿವಾಳಪ್ಪ ಗಂಗಶೆಟ್ಟಿ ಅವರು ನುಡಿದರು. ಅವರು ವಚನಾಮೃತ ಕನ್ನಡ ಸಂಘದಿಂದ ಆಯೋಜಿಸಲಾದ ಅಷ್ಟಾವರಣ ಮತ್ತು ಪಂಚಾಚಾರ ಕುರಿತು ಆಯೋಜಿಸಲಾದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಅಷ್ಟಾವರಣ ವಿಷಯವಾಗಿ ಡಾಕ್ಟರ್ ಕಾವ್ಯಶ್ರೀ ಮಹಂಗಾವ್ಕರ್ ಅವರು ಮಾತನಾಡುತ್ತಾ, ಶರಣರು ಮನುಷ್ಯನ ವ್ಯಕ್ತಿತ್ವವನ್ನು ಜೋಪಾನವಾಗಿಟ್ಟುಕೊಳ್ಳಲು 8 ಆವರಣಗಳನ್ನು ನಿರ್ಮಿಸಿದ್ದಾರೆ ಎಂದು ಹೇಳಿದ್ದರು. ಮಾನವ ಕುಲದ ಏಳ್ಗೆಗಾಗಿ ವಚನಕಾರರು ಬಹಳ ಶ್ರಮಿಸಿದ್ದು, ಚಿಂತನೆ ಮಂಥನೆ ನಡೆಸಿ ತಮ್ಮ ಅನುಭವ ನುಡಿಗಳನ್ನು ಕೊಟ್ಟಿದ್ದಾರೆ ಎಂದು ಅರ್ಥಪೂರ್ಣವಾಗಿ ಹೇಳಿದ್ದರು. ಪಾದೋದಕದ ಬಗ್ಗೆ ಮಾತನಾಡುತ್ತಾ, ಮನುಷ್ಯನಲ್ಲಿರುವ ತಾಮಸ ಗುಣ ಕಳೆಯುವುದು ಪಾದೋದಕದಿಂದ ಮಾತ್ರ ಸಾಧ್ಯ ಎಂದು ಹೇಳಿದ್ದರು. ಡಾಕ್ಟರ್ ಸುನೀತಾ ಕೂಡ್ಲಿಕರ್ ಕರ್ನಾಟಕ ಪದವಿ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕಿ ಅವರು ಪಂಚವಾರದಲ್ಲಿರುವ ಸದಾಚಾರ, ಲಿಂಗಾಚಾರ, ಶಿವಾಚಾರ, ಗಣಾಚಾರ, ಭತ್ಯಾಚಾರ ಕುರಿತು ವಿಸ್ತರಿಸಿ ಒಳ್ಳೆಯ ಉಪನ್ಯಾಸ ನೀಡಿದರು. ಸದಾಚಾರ ಎಂದರೆ ಸತ್ಯ ಶುದ್ಧ ಕಾಯಕ ಮಾಡುವುದು, ನಡೆನುಡಿ ಒಂದಾಗಿ ಬದುಕುವುದು ಹಾಗೂ ಯಾವತ್ತೂ ಯಾವುದೇ ಆಮಿಷಕ್ಕೊಳಗಾಗದೆ ಬದುಕುವುದು ಎಂದು ನುಡಿದರು. ಮುಖ್ಯ ಅತಿಥಿಗಳಾಗಿ ಪ್ರವೀಣ್ ಕುಮಾರ್ ಭಗ್ಲೆ ಅವರು ಆಗಮಿಸಿ ಮಾತನಾಡಿದ್ದರು. ಅಧ್ಯಕ್ಷತೆ ವಹಿಸಿದ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಾಡೆ ಅವರು ವಚನ ಸಾಹಿತ್ಯದ ಪ್ರಸಾರದ ಸಂಕಲ್ಪ ತೊಟ್ಟು ವಚನಾಮೃತ ಕನ್ನಡ ಸ್ಥಾಪಿಸಲಾಗಿದೆ. ನಿರಂತರ ಜನರಿಗೆ ಈ ವೇದಿಕೆ ಮುಖಾಂತರ ಬಸವ ತತ್ವದ ಸಾರ ಜಿಲ್ಲೆಯ ಜನತೆಗೆ ತಲುಪಿಸುತ್ತೇವೆ ಎಂದು ನುಡಿದರು.
ಸುವರ್ಣ ಕರ್ನಾಟಕ ಪ್ರಶಸ್ತಿ ವಿಜೇತರಾದ ಶ್ರೀಕಾಂತ್ ಬಿರಾದರ್ ದಂಪತಿಯನ್ನ ಗೌರವಿಸಲಾಯಿತು. ರೇಣುಕಾ ಮಳ್ಳಿಯವರ ನಾಡಗೀತೆ ಹಾಡಿದ್ದರು. ಸೋಮೇಶ್ವರಿ ಬುಡ್ಡನವರು ವಚನ ಗಾಯನ ಮಾಡಿದ್ದರು. ಸ್ವಾಗತ ಪ್ರೊಫೆಸರ್ ಸ್ವರೂಪರಾಣಿ ನಾಗೂರೆ ಅವರು ನೆರವೇರಿಸಿದ್ದರು. ವಂದನಾರ್ಪಣೆ ಬಸವರಾಜ್ ಬಿರಾದರ್ ಮಾಡಿದ್ದರು. ಜಯದೇವಿ ಯದ್ಲಾಪುರಿ ಅವರು ಸಂಚಾಲನೆ ಮಾಡಿದ್ದರು. ರೇಣುಸಿದ್ದಪ್ಪ ಜಲದೆ, ರಾಮಕೃಷ್ಣ ಸಾಳೆ, ಪರಮೇಶ್ವರ್ ಬಿರಾದರ್, ಶಂಭುಲಿಂಗ್ ವಾಲ್ದೊಡ್ಡಿ, ಬಸವರಾಜ್ ರುದ್ನೂರ್, ಗಂಗಶೆಟ್ಟಿ ಖಾನಾಪುರ್, ಸಂತೋಷ್ ಮುಗಳೂರ್, ರಾಜಶೇಖರ್ ಮಂಗಲಗಿ, ರಾಮಚಂದ್ರ ಗಣಾಪುರ್ ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.